ವಾದಂತಹ ಸ್ಥಾನ, ಶುಭವಾಗಿರುವಂತಹ ಸ್ಥಾನ, ಸಮೃದ್ಧಿಯನ್ನು ನೀಡುವಂತಹ ಸ್ಥಾನ. ಈಗ ಸ್ಥಾನವನ್ನು ಪಡ್ಕೊಂಡಿರುವಂತಹ ರಾಶಿ ಯಾವುದು ಅಂತ ಅಂದರೆ ಅದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶನಿಯ ಯೋಗ ಫಲದಿಂದ ನಾನು ಸುಮಾರು ರಾಶಿಯ ಫಲದಲ್ಲೂ ಹೇಳಿದ್ದೇನೆ, ಮತ್ತು ಮಾಸ ಫಲಗಳಲ್ಲೂ ಸಹ ನಾನು ಇದನ್ನು ವಿಚಾರವನ್ನು ಹೇಳಿದ್ದೇನೆ. ಶನಿಯ ಯೋಗ ಫಲದಿಂದ ವೃಷಭ ರಾಶಿಯವರಿಗೆ ಅತ್ಯಂತ ಅದೃಷ್ಟದ ಫಲಗಳು 2026ರಲ್ಲಿ ಖಂಡಿತವಾಗಿ ಅವರಿಗೆ ಸಿಗುತ್ತೆ. ಶನಿಯ ಯೋಗ ಫಲ ದ್ರವ್ಯ ಲಾಭ, ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ಲಾಭ ಇರುತ್ತೆ, ನೀವು ಮಾಡುವಂಥ ಹೈನುಗಾರಿಕೆಯಲ್ಲಿ ಲಾಭ ಇರುತ್ತೆ, ನೀವು ಮಾಡುವಂಥ ಕೆಲಸ ಕೈಂಕರ್ಯಗಳಲ್ಲಿ ಲಾಭ ಇರುತ್ತೆ, ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂಥ ಗಳಿಕೆ ಚೆನ್ನಾಗಿರುತ್ತೆ, ಉತ್ತಮವಾದಂಥ ಪ್ರಶಂಸೆ ಇರುತ್ತೆ, ಮೇಲಧಿಕಾರಿಗಳಿಂದ ಹೊಗಳಿಕೆಯ ಮಾತುಗಳು ಸಿಗುತ್ತೆ, ಬಡ್ತಿ ಸಿಗುವಂಥದ್ದು, ಪ್ರಮೋಷನ್ಸ್ಗಳು ಸಿಗುವಂಥದ್ದು, ಮಾಡುವಂಥ ವ್ಯಾಪಾರ ಬಿಸ್ನೆಸ್ಗಳಲ್ಲಿ ಅತ್ಯಂತ ಲಾಭದಾಯಕವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುವಂಥದ್ದು, ಇದೆಲ್ಲವನ್ನೂ ಸಹ ವೃಷಭ ರಾಶಿಯವರಿಗೆ ಶನಿಯ ಯೋಗ ಫಲದಿಂದ ಸಿಗ್ತಾ ಇದೆ. ಶನಿಯ ಯೋಗ ಫಲ ಎಷ್ಟು ವರ್ಷಗಳ ಕಾಲ ಇರುತ್ತೆ ಅಂತ ಅಂದರೆ 30 ತಿಂಗಳುಗಳ ಕಾಲದವರೆಗೂ ಸಹ ಶನಿಯ ಯೋಗ ಫಲ ಆರಂಭದಿಂದ ಇದೆ. ಆಲೆ ವೃಷಭ ರಾಶಿಯವರಿಗೆ 8 ತಿಂಗಳ ಕಾಲ ಆಲೆ ಮುಕ್ತಾಯವಾಗಿದ್ದು, ಇನ್ನು 22 ತಿಂಗಳ ಕಾಲವೂ ಸಹ ಇಂಥ ಯೋಗ ಫಲದಿಂದಲೇ ಕೂಡಿರ್ತಾರೆ ವೃಷಭ ರಾಶಿಯವರು. ಇಂತಹ ಯೋಗ ಫಲವನ್ನ 22 ತಿಂಗಳುಗಳ ನಂತರದಲ್ಲಿ ಇಂಥ ಯೋಗ ಫಲ ಸಿಗೋದಿಲ್ಲ, ಮತ್ತೆ ನಿಮಗೆ ಶತ್ರು ಬಾಧೆಯೇ ಸೃಷ್ಟಿಯಾಗುತ್ತೆ. ಯಾಕೆ ಅಂದರೆ ನಿಮಗೆ 7.5 ಆರಂಭವಾಗುತ್ತೆ. ನಿಮಗೆ 7.5 ಆರಂಭವಾಗಲಿಕ್ಕೆ ವೃಷಭ ರಾಶಿಗೆ ಇನ್ನು 22 ತಿಂಗಳುಗಳ ಕಾಲ ಇದೆ. ಅಲ್ಲಿವರೆಗೂ ಸಹ ದ್ರವ್ಯ ಲಾಭ, ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅನುಕೂಲವನ್ನು ಮಾಡುವಂಥ ಯೋಗ ಫಲದಲ್ಲಿರುವಂಥ ಶನಿಯ ಯೋಗದಿಂದ ನಿಮಗೆ ಉತ್ತಮವಾದಂಥ ಲಾಭಗಳಿಗೆ, ಉತ್ತಮವಾದಂಥ ವ್ಯಾವಹಾರಿಕವಾದಂಥ ಅನುಕೂಲಗಳು ಎಲ್ಲವೂ ಆಗುವಂಥ ಸಾಧ್ಯತೆಗಳಿದೆ. ಆದಷ್ಟು ಸಹ ಶನಿ ಯೋಗದಲ್ಲಿದ್ದಾರೆ, ನಾನು ಅವನ ಆರಾಧನೆ ಮಾಡುವಂಥ ಅವಶ್ಯಕತೆಗಳಿಲ್ಲ ಅನ್ನೋದನ್ನು ಬಿಟ್ಟು ಯಾವಾಗಲೂ ಸಹ ಶನಿಯ ದೋಷದಲ್ಲಿರಲಿ ಅಥವಾ ಅಶುಭದಲ್ಲಿರಲಿ ಶುಭದಲ್ಲಿರಲಿ ಅವನ ನಾಮಸ್ಮರಣೆಯನ್ನು, ಅವನಿಗೊಂದು ನಾವು ಗೌರವವನ್ನು, ಅವನ ಆರಾಧನೆಯನ್ನು ಸದಾಕಾಲ ಕೊಡ್ತಲೇ ಇರಬೇಕು. ಅಂತಹ ಕೆಲಸವನ್ನು ವೃಷಭ ರಾಶಿಯವರು ಮಾಡ್ತಿದ್ರೆ ಇನ್ನು ಯೋಗ ಫಲದಲ್ಲಿ ಇನ್ನೂ ಅತ್ಯಂತ ಲಾಭವನ್ನು ನೀವು ಖಂಡಿತವಾಗಿ ನೋಡಬಹುದು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.